ಅನ್ನೋಕ್ಕಿಂತ ಹೆಚ್ಚಾಗಿ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಟೈಮಿಂಗ್ಸ್ ಇಲ್ಲ ನಮ್ಮಲ್ಲಿ, ಹೌದಾ? ಸ್ನೇಕ್ ಹ್ಯಾಂಡ್ ಬೆಳೆಸಿದ್ದೀರಂದ್ರೆ ಅದು ನಮ್ಮ ಅಭಿಮಾನಿಗಳು, ದೇವರು ಅಂತ ನಾನು ಹೇಳ್ತೀನಿ ನಮ್ಮ ಜನರಿಗೆ. ಹಾಂ, ಓಕೆ, ಹೇಳ್ಕೊಂಬಿಡಿ ಸರ್. ಒಂದೊಂದು ತಗೊಂಬಿಡ್ತೀರಾ? ಬಂದರೆ ಹಿಡ್ಕೊತೀನಿ, ನಾವು ಇದ್ದೀವಲ್ಲ, ಹೌದಾ? ಹಂಗೆ ಹಿಡಿಯೋಕ್ಕಾಗಲ್ಲ, ತಗೊಳ್ಳಿ. ಆದರೆ ಆರಾಮಾಗ ಟಾರ್ಚ್ ಎಲ್ಲ ತೆಗೆದುಬಿಡಿ ಕೈಯಿಂದ, ನೋಡ್ತೀನಿ. ಅದೇ ಮೇಡಮ್ ಅವರೇ, ಹುಲ್ ಸ್ನೇಕ್ ಅಂತ ಬರುತ್ತೆ, ತೋಳದ ಹಾವು ಅಂತ, ಅದೇ ಬರೋದು ಹೆಚ್ಚಾಗಿ. ಪಲ್ಲಿಗಳು ತಿನ್ನಕ್ಕೆ ಬರ್ತವೆ ನೋಡೋಣ. ಬರೋದು ಗೊತ್ತಾಗಲ್ಲ, ಬಂದಮೇಲೆ ಗೊತ್ತಾಗೋದು ಹಂಗೆ. ಹೌದು, ತೆಗೀರಿ ಮೇಡಮ್ ಅವ್ರು, ಹಂಗೆ ಇಟ್ಕೊಳ್ಳಿ. ಮೊಬೈಲ್ ಬಿಡಿ, ನೀವು ಮೊಬೈಲ್ ಇಟ್ಬಿಡಿ ಕೆಳಗೆ, ಹಿಂಗೆ ಇಟ್ಕೊಳ್ಳಿ. ಏನು ಗಾಬರಿ ಬಿಡಿ, ಕ್ಯಾಮ್ರಾ ಇದೆ. ನೋಡಿ, ಅಲ್ಲಿದೆ ನೋಡಿ. ಕೊಡಿ ಇಲ್ಲಿದಾರಲ್ಲ, ಯಾವ್ದು ಸ್ನೇಕ್? ಸ್ನೇಕ್ ಅಂಡ್ ಶಿವಮೊಗ್ಗ, ಇದು ಶೇಷಾದ್ರಿಪುರದಲ್ಲಿ 3ನೇ ಕ್ಲಾಸು. ನಿಮ್ಮ ಹೆಸರು? ಡಾಕ್ಟರ್ ಪವನ್ ಅಂತ. ಡಾಕ್ಟರ್ ಪವನ್. ಪಾಪ ಏನೋ ಒಂದು ರಾತ್ರಿ ಹೊತ್ತು ಕೊಡಿ ಕೊಡಿ, ಸ್ವಲ್ಪ ಹಿಂದೋಗಿ ಸರ್, ಹಿಂದೋಗಿ ಗಾಬರಿ. ಹೆಚ್ಚಾಗಿ ಈ ಹಾವುಗಳೇ ರಾತ್ರಿ ತುಂಬ ಕಾಣಿಸ್ಕೊಳ್ತವೆ. ರಾತ್ರಿ ಸಂಚಾರ ಯಾಕಂದರೆ ಪಲ್ಲಿಗಳು ಈ ಟೈಮಲ್ಲಿ ಸ್ವಲ್ಪ ಕಾಣಿಸ್ಕೊಳ್ತವೆ ಲೈಟ್ ಬೆಳಕಿಗೆ. ಮತ್ತು ಹುಳ ಉಪ್ಪಿ ತಿನ್ನೋಕ್ಕೆ ಪಲ್ಲಿ ಬರ್ತವೆ, ಪಲ್ಲಿ ತಿನ್ನೋಕ್ಕೆ ಈ ಹಾವು ಬರ್ತವೆ. ಬಾರ ಕಾಣಿಸ್ತಾ ಇದೆಯಾ? ಎಲ್ಬಿಡಿ, ಬನ್ನಿ ಮುಂದೆ. ಕಾಣಿಸ್ತಾ ಇದೆಯಾ? ಇದು ಹುಲ್ ಸ್ನೇಕ್, ತೋಳದ ಹಾವು ಅಂತ. ತುಂಬಾ ಪ್ಯಾಟರ್ನ್, ಸ್ಕೇಲ್ಸ್, ಮೈ ಮೇಲೆ ಡಿಸೈನ್ ಚೇಂಜ್ ಇರುತ್ತೆ. ಕ್ರೇಟ್ ಇದೇ ಥರನೇ ಸೇಮ್ ಬರುತ್ತೆ, ಆದರೆ ಮುಖ ಭಾಗ ರೌಂಡ್ ಬರುತ್ತೆ. ಇದರಲ್ಲಿ ಕಣ್ಣಿನ ಗುಡ್ಡೆ ಎದ್ದು ಕಾಣುತ್ತೆ. ಹೆಚ್ಚಾಗಿ ಮರಿ ಎಲ್ಲ ಬೆಳವಣಿಗೆ ಸಣ್ಣ, ನೋಡಕ್ಕೆ ಇದು ಸಣ್ಣ ಮರಿ ಅಂತಾರೆ. ಇದು ಬೆಳವಣಿಗೆನೇ ಕಮ್ಮಿ, 1.5-2 ಉದ್ದ ಬೆಳೆಯುತ್ತೆ. ವಿಷರಹಿತ ಹಾವು ಹುಲ್ ಸ್ನೇಕು. ಏನು ತೊಂದರೆ ಇಲ್ಲ, ಕಚ್ಚಿದ್ರೆ ಏನಾಗಲ್ಲ. ಪರಿಸ್ಥಿತಿ ಭಯಕ್ಕೆ ಮನುಷ್ಯ ಏನು ಬೇಕಾದ್ರೆ ಆಗ್ಬೋದು, ಆದರೆ ಇದು ಜೀವನಕ್ಕೂ ತೊಂದರೆ ಆಗಲ್ಲ. ಇದರಿಂದ ಏನಾಗಲ್ಲ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಒಂದು ತೂತ ಮಾಡಕ್ಕೆ ಕೊಡಮ್ಮ, ಒಂದು ಸೂಜಿ ಇದು ಮಳೆ ಇದ್ರೆ ಕೊಡಿ, ಸ್ಕೂಟರ್ ಗಾಡಿ ಹೋಗುತ್ತೆ. ಓಕೆ, ಥ್ಯಾಂಕ್ ಯು, ಒಳ್ಳೇದಾಗಲಿ. ಹೇಳಿ, ತುಂಬ ಭಯನೂ ಇದೆ, ಸಂತೋಷನೂ ಇದೆ ನಿಮ್ಮ ಮುಖದಲ್ಲಿ, ಹೇಳಿ. ಸಿಕ್ಕಿದ ಸಂತೋಷ ಆಯಿತು. ಹೌದಾ? ಹಾಂ, ನಾವು ಮನೇಲಿ ಬಂದಿದ್ದಕ್ಕೆ ತುಂಬ ಭಯ ಆಯಿತು. ಮತ್ತು ನೀವು ಈ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಿದ್ದಂತೂ ನಾವು ತುಂಬ ನೆನೆಸ್ತೀವಿ. ಟೈಮ್ ಎಷ್ಟಾಯ್ತಮ್ಮ ಈಗ? ರಾತ್ರಿ 2 ಗಂಟೆ ಟೈಮ್ ಈಗ. ನಾವು ನಿಮಗೆ ಫೋನ್ ಮಾಡಿದ್ದು ಆಲ್ಮೋಸ್ಟ್ 1:30ಗೆ. ಸ್ನೇಕ್ ಕಿರಣ್ ಅವ್ರಿಗೆ ಫೋನ್ ಮಾಡಿ, ನಾವು ಪುಣ್ಯಕ್ಕೆ ಅವ್ರು ಶಿವಮೊಗ್ಗದಲ್ಲೇ ಇದ್ರು ಆ್ಯಂಡ್ ಅವೈಲೇಬಲ್ ಇದ್ರು ನಮಗೆ ಫ್ರೀ ಆಗಿ. ಈಗ ನಾವು ಆ್ಯಕ್ಚುಲಿ ನಾವು ಮಲಗಿದ್ವಿ, ಸೊಳ್ಳೆ ಕಚ್ತಿದೆ ಅಂತ ಎಚ್ಚರ ಆಗಿ ಲೈಟ್ ಹಾಕಿದಾಗ ಖಂಡಿತ ಆಗಿದ್ದು ಗೋಡೆ ಮೂಲೆಗೆ ಹೋಗಿ ಸೇರ್ಕೊಂಡಿದೆ. ಹಾಗೆ ತಕ್ಷಣ ನಿಮಗೆ ಫೋನ್ ಮಾಡಬೇಕೋ ಮಾಡಬಾರ್ದೋ ಗೊತ್ತಿಲ್ಲ, ಡಿಸ್ಟರ್ಬ್ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿದ್ವಿ ನಾವು. ದೇವ್ರು ನಮ್ಗೆ ಅಪ್ಪಣೆ ಕೊಟ್ಟಿದ್ದಾರೆ ನಿಮ್ಮ ಸೇವೆ ಮಾಡೋಕ್ಕೆ. ಆಮೇಲೆ ನೀವೇನೋ ಇದ್ರೆ ಪರವಾಗಿಲ್ಲ, ಅಮ್ಮ ಒಬ್ಬರೇ ಇದ್ರೆ ಕಷ್ಟ. ಅಮ್ಮ ನಿಮಗೆ ಹೌದಾ? ನಿಮಗೆ ಏನಿಸ್ತಮ್ಮ ಹಾವು ನೋಡಿದ ತಕ್ಷಣ ಗಾಬರಿ ಆಯಿತು, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಹೋಗಿಬಿಟ್ಟು ಮಗನ ಎತ್ತರಿಸಿದೆ. ನೀವೇ ನೋಡಿದ್ದ ಫಸ್ಟ್? ಓಕೆ, ಅದೇ ಆ ಮೂಲೆ ಸೈಡಿಗೆ ಹೋಗ್ತಾ ಇತ್ತಾ? ಮೂಲೆಗೆ ಸೇರ್ಕೊಂಡಿದ್ದು. ಓಕೆ, ಒಳ್ಳೇದಾಗಲಿ. ನೀವು ಅದಕ್ಕೆ ತೊಂದರೆ ಕೊಟ್ಟಿಲ್ಲ, ಒಳ್ಳೆ ಮನ್ಸು ಬರಲಿಲ್ಲ ಅದನ್ನ. ಹಾಗಾಗಿ ನಮಗೆ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ, ಹಿಡಿಯೋದು ಟೆಕ್ನಿಕ್ಸ್ ನಮಗೆ ಗೊತ್ತಿಲ್ಲ, ಭಯ ಬೇರೆ. ಹಾಗಾಗಿ ಮುಂಚೆನೂ 2-3 ಸತಿ ಎಲ್ಲಿದೆ ಬಸವನಗುಡಿ. ಹೌದಾ? ಈಗ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಎಷ್ಟು ವರ್ಷ ಆಯ್ತು ಈಗ? 3 ತಿಂಗಳಾಯ್ತು. ಹೌದಾ? ಅಲ್ಲಿ ಎಷ್ಟು ವರ್ಷ ಆಯ್ತು ಈಗ ಆವಿಡಕ್ಕೆ ಬಂದಾಗ? ಅಲ್ಲಿ ಒಂದು 3 years ಬ್ಯಾಕ್.
3-4 ಇಯರ್ಸ್ ಬ್ಯಾಕು. ಅದಕ್ಕೆ ಮುಂಚೆ ಬೆಳೆಸ್ತಿ ಬಂದಿದ್ರು ಅದೇ ಮನೇಲಿ. ಓಕೆನಾ. ಈ ಸೇವೆ ಮಾಡೋಕ್ಕಿದ್ದೀವಿ, ಹಾವುಗಳನ್ನು ರಕ್ಷಣೆ ಮಾಡ್ಬೇಕಂತ ಸೇವೆ ಮಾಡ್ತಾ ಇದ್ದೀವಿ. ಈ ಪರಿಸ್ಥಿತಿಯಲ್ಲಿ ರಾತ್ರಿ 2 ಗಂಟೆ ಆಗ್ತಾ ಬಂತೀವಿ ಬೆಳಗಿನ ಜಾವ. ಒಂದು ಒಳ್ಳೆ ಕಾಣಿಸ್ಕೊಂಡಿದೆ, ಯಾಕಂದ್ರೆ ತುಳಿದಿದ ಮೇಲೆ ಪರಿಸ್ಥಿತಿ ಯಾರ್ದಾರ್ದು ಏನಾಗ್ತದೆ ವಿಷಯ ಇದೆಯೋ ಇಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ಆ ಗಾಬರಿಗೆ ಏನಾಗ್ತದೆ ಹೇಳೋಕ್ಕಾಗಲ್ಲ. ಒಂದು ಒಳ್ಳೆ ಕೆಲಸ ಒಳ್ಳೆ ರೀತಿಯಲ್ಲಾಗಿದೆ. ಅದಕ್ಕೆ ಮನೇಲಿರೋ ದೇವರೇ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಯಾರಿಗೂ ತೊಂದರೆ ಆಗಿಲ್ಲ ಹಾವಿಗೆ ಆಗಲಿ ಮನೇಲಿರೋ ಜನರಿಗೆ. ಹಾಗಾಗಿ ಕುಟುಂಬಕ್ಕೆ ದೇವರು ಯಾವಾಗಲೂ ಚೆನ್ನಾಗಿಟ್ಟಿರಲಿ, ಎಲ್ಲರೂ ಚೆನ್ನಾಗಿಟ್ಟಿರಲಿ ದೇವರಿಗೆ. ಸ್ನೇಕ್ ಶಿವಮೊಗ್ಗ 1 ಅಡಿ ಉದ್ದದ ವಿಷರಹಿತ ಹಾವು, ಉಲ್ಫ್ ಸ್ನೇಕ್, ತೋಳದ ಹಾವು ಅಂತ ಕರೀತಾರೆ. ಥ್ಯಾಂಕ್ ಯು.